ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಇತ್ತೀಚಿನ ಶಾಲೆಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಕೆಲವು ಹಿಂಸಾತ್ಮಕ ಘಟನೆಗಳು ನಡೀತಾ ಇವೆ. ಅದು ಮಕ್ಕಳಿಂದ. ಇವು ಸಮಾಜದ ಒಳಗಿರುವ ಹಲವಾರು ಸಮಸ್ಯೆಗಳ ಸಂಕೇತ. ಇದು ಆ ಹುಡುಗ ಒಬ್ಬ ಕೆಟ್ಟವನು ಅಥವಾ ಆ ಹುಡುಗ ಹಂಗೆ ಅಂತ ಹೇಳಿ ಮುಗಿಸೋಕ್ಕಾಗದೇ ಇರೋದು. ಇದ್ರ ಹಿಂದೆ ಸೈಕಾಲಜಿಕಲ್, ಎಮೋಷನಲ್, ಬಯಾಲಜಿಕಲ್, ಸೋಷಿಯಲ್ ಕಾರಣಗಳೆಲ್ಲ ಇದೆ. ತುಂಬ ಗಂಭೀರವಾದ ಸಮಸ್ಯೆ ಇದು. ಯಾಕೆ ನಮ್ಮ ಮಕ್ಕಳು ಇಷ್ಟೊಂದು ಕೋಪಗೊಳ್ತಾ ಇದ್ದಾರೆ? 9ನೇ ಕ್ಲಾಸ್ ಹೋಗ್ತಿರೋಂಥ ಒಬ್ಬ ಹುಡುಗ ಇನ್ನೊಂದು ಹುಡುಗನನ್ನು ಕೊಂದಾಕುವಷ್ಟರ ಮಟ್ಟಿಗೆ ಹಿಂಸಾತ್ಮಕ ಆಗೋದು, ಅಥವಾ ಯಾರೋ ಒಬ್ಬರು ಶಿಕ್ಷಕರು ಏನೋ ಹೇಳಿದ್ರು ಅಂತ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದು, ಇದು ಆ ಕ್ಷಣದ ಕೋಪ ಅಲ್ಲ. ಇದು ನಿಧಾನವಾಗಿ ಬೆಳೀತಿರುವಂಥ ಫ್ರಸ್ಟ್ರೇಷನ್, ಆ್ಯಂಗರ್, ಎಮೋಷ್ನಲ್ ನೆಗ್ಲೆಕ್ಟ್, ಐಡೆಂಟಿಟಿ ಕನ್ಫ್ಯೂಷನ್ ಇದೆಲ್ಲ ಇರುತ್ತೆ. ಮಕ್ಕಳು ಕಿಶೋರಾವಸ್ಥೆಗೆ ಹೋದಾಗ ಅವರ ಮನಸ್ಸು ಬಹಳ ಸೂಕ್ಷ್ಮವಾದ ಹಂತದಲ್ಲಿರುತ್ತೆ. ಆ ವಯಸ್ಸಿನಲ್ಲಿ ಮೆದುಳಿನ ಎಮೋಷನಲ್ ಬ್ರೈನ್ ಅಂದರೆ ಲಿಂಬಿಕ್ ಸಿಸ್ಟಮ್ ತುಂಬ ಬೇಗ ಕಾರ್ಯನಿರ್ವಹಿಸ್ತಾ ಇರ್ತದೆ. ಆದರೆ ರೀಸನಿಂಗ್ ಬ್ರೈನ್ ಅಂತ ಹೇಳ್ತೀವಲ್ಲ, ಪ್ರೀಫ್ರಂಟಲ್ ಕಾರ್ಟೆಕ್ಸ್, ಅದು ಬಹಳ ಬೆಳೆದಿರೋಲ್ಲ. ಹಾಗಾಗಿ ಭಾವನೆಗಳು ತೀವ್ರವಾಗಿರ್ತದೆ. ಮಕ್ಕಳಲ್ಲಿ ಹಿಂಸಾತ್ಮಕ ಪ್ರವೃತ್ತಿಗೆ ಅಥವಾ ವರ್ತನೆಗೆ ಕಾರಣಗಳಾಗಿರುವ ಅಂಶಗಳೇನು ಅಂತಂದರೆ, ಹಿಂಸೆಯನ್ನು ವೈಭವೀಕರಿಸುವ ಸಿನಿಮಾ ಮತ್ತು ಮಾಧ್ಯಮಗಳು. ಇವತ್ತಿನ ಅನೇಕ ಸಿನಿಮಾಗಳಲ್ಲಿ ಹೀರೋ ಅವನೇ ಕ್ರೂರವಾಗಿರ್ತಾನೆ, ಹಿಂಸೆಯನ್ನು ಬಳಸ್ತಾನೆ, ಡಿಶ್ ಅಂತ ಹೊಡೆದು ಬಿಸಾಕ್ತಾ ಇರ್ತಾನೆ. ಅವನು ಕೋಪದಲ್ಲಿ ಹೊಡೆದ್ರೆ ಅದನ್ನು ಮಾಸ್ ಮೊಮೆಂಟ್ ಅಂತ ತೋರಿಸ್ತಾರೆ. ಮಕ್ಕಳು ಇದರಿಂದ ಏನು ಕಲ್ತ್ಕೊಳ್ತಾರೆ? ಬಹಳ ಮುಖ್ಯವಾಗಿ 3 ಸಂದೇಶಗಳು ಮಕ್ಕಳಿಗೆ ಸಿಗ್ತದೆ. ಒಂದು, ವೈಲೆನ್ಸ್ ಅಂದರೆ ಅದು ಅವರ ಪವರ್. ಅಗ್ರೆಸಿವ್ ಆಗಿದ್ದಾರೆ. ಅಗ್ರೆಷನ್ ಅಂತಂದರೆ ಇಟ್ ಇಸ್ ಡಿಮಾಂಡಿಂಗ್ ರೆಸ್ಪೆಕ್ಟ್ ಅಂತ. ಮತ್ತು ಕೋಪದಲ್ಲಿ ವರ್ತಿಸುವುದು ಹೀರೋಯಿಸಮ್ ಅಂತ ತಿಳ್ಕೊಳ್ತಾರೆ. ಅಂದರೆ ಅವ್ರು ಕಲ್ತ್ಕೊಳ್ಳೋದೇನು ಅಂತಂದರೆ, ಅವರ ಇನ್ನರ್ ಮೈಂಡ್ ಕಲ್ತ್ಕೊಳ್ಳೋದೇನು ಅಂದರೆ, ಕೋಪವನ್ನು ತೋರಿಸಿದರೆ ನಾನು ಶಕ್ತಿಶಾಲಿ, ನಾನು ಬಲಿಷ್ಠ ಅಂತ ಅನ್ನೋದು ಇದು ಒಂದು ಬಹಳ ಮುಖ್ಯವಾದಂತಹ ಮೊದಲನೆಯ ಕಾರಣ. ಇನ್ನು ಹಾಸ್ಟೆಲ್ಗಳಲ್ಲಿ ಯಾತಕ್ಕೆ ಈ ಮಕ್ಕಳು ಇಷ್ಟೊಂದು ವ್ಯಗ್ರವಾಗ್ತಾರೆ, ಉಗ್ರವಾಗ್ತಾರೆ ಅಂತಂದರೆ, ಅಫ್ಕೋರ್ಸ್ ಹಾಸ್ಟೆಲ್ ಸ್ಟ್ರೆಸ್ ಅನ್ನೋದು ಇದೆ. ಕೆಲವು ಮಕ್ಕಳನ್ನ ಹಾಸ್ಟೆಲ್ಗೆ ಕಳಿಸೋಂಥ ಕಾರಣಗಳು ಏನಿರುತ್ತೆ ಅಂತಂದರೆ, ಪೇರೆಂಟ್ಸ್ಗೆ ಅವನಿಗೆ ಓದೋಕ್ಕೆ ಮನಸ್ಸಿಲ್ಲ, ಅಥವಾ ಅವನು ಓದೋಲ್ಲ, ಮನೇಲಿ ಹೇಳಿದ ಮಾತು ಅವನು ಕೇಳೋದಿಲ್ಲ, ಅವನು ಸರಿಯಾಗಿ ಆರ್ಗನೈಸ್ಡ್ ಆಗಿಲ್ಲ, ಅವನ್ನ ಸರಿ ಮಾಡಬೇಕು, ಡಿಸಿಪ್ಲಿನ್ ಮಾಡಬೇಕು ಅಂತ ಅಂದುಬಿಟ್ಟು ಶಿಕ್ಷೆ ಕೊಡುವ ರೀತಿಯಲ್ಲಿ, ನೀನು ಹೇಳಿದ ಮಾತು ಕೇಳಲಿಲ್ಲ ಅಂತಂದರೆ ನಿನ್ನ ಹಾಸ್ಟೆಲಿಗೆ ಕಳಿಸ್ತೀನಿ ಅಂತ ಅನ್ನುವ ಹಾಗೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಅವರು ಹಾಸ್ಟೆಲಿಗೆ ಸೇರಿಸ್ತಾರೆ. ಮಕ್ಕಳಿಗೆ ಇದು ರಿಜೆಕ್ಷನ್ ಅನುಭವ ಆಗ್ತದೆ. ಅಂದರೆ ಅವ್ರ ಮನಸ್ಸಿನಲ್ಲಿ ಮೂಡುವಂಥ ಭಾವನೆಗಳೇನು ಅಂದರೆ, ನಾನು ಬೇಡದೇ ಇರೋನು, ಅಥವಾ ಐ ಆಮ್ ಅನ್ವಾಂಟೆಡ್, ನಾನು ಈ ಮನೆಗೆ ಬೇಕಾಗಿಲ್ಲ, ಅಥವಾ ನಾನು ಮನೆಗೆ ಸೂಕ್ತನಾದ ವ್ಯಕ್ತಿ ಅಲ್ಲ, ಅಥವಾ ನಾನು ಹೇಗಿದ್ದೀನೋ ಹಾಗೆ ನಮ್ಮ ಮನೆಯವರು ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ತರಹದ ಭಾವನೆಗಳು, ಎಸ್ಪೆಷಲಿ ರಿಜೆಕ್ಷನ್ ಭಾವನೆಗಳು ಏನಾಗುತ್ತೆ ಅಂತಂದರೆ, ನಿಧಾನವಾಗಿ ಆ್ಯಂಗರ್ ರಿಸರ್ವಾಯರ್ ಆಗಿ ಸಂಗ್ರಹ ಆಗ್ತದೆ, ಕೋಪವಾಗಿ. ಇನ್ನು 3ನೇ ಕಾರಣ ಎಮೋಷನಲ್ ಸಪ್ರೆಷನ್. ಭಾವನೆಗಳನ್ನ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ತುಂಬ ಜನ ಮನೆಗಳಲ್ಲಿ ಮಕ್ಕಳಿಗೆ ಹೇಳೋದು ಅಂದರೆ, ಏನಾರು ಅವಳಿಗೆ ಕೋಪ ಇದು ತೊಂದರೆ ಆಯಿತು, ಬೇಜಾರಾಯಿತು, ಅಳ್ತಾರೆ ಅಂದರೆ, ಏಯ್ ಅಳಬೇಡ, ಉಸಿರು ಬಿಡಬೇಡ. ಅರೆ, ಅಳೋದು ಅವ್ರದ್ದು ಎಕ್ಸ್ಪ್ರೆಷನ್, ಅದು ಅವ್ರು ಅಳಬೇಕು. ಅವರ ಪ್ರತಿಭಟನೆಯನ್ನು ತೋರೋದು ಹೇಗೆ? ಅವ್ರಿಗೆ ಸರಿಯಾದ ಓಕೆ ಲೆಟ್ ಅಸ್ ಸಿಟ್ ಆ್ಯಂಡ್ ಟಾಕ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಅವ್ರು ಅಳುತ್ತಾರೆ. ಸ್ಟೇ ಸ್ಟ್ರಾಂಗ್. ಅದಕ್ಕೆ ಅಷ್ಟು ಗಟ್ಟಿಯಾಗಿರಬೇಕು, ಅದಕ್ಕೆ ಇಷ್ಟಕ್ಕೆಲ್ಲ ಪುಕ್ಕಲ ಥರ ಅಳತೀಯಾ ಅಂತ. ಇದ್ಯಾವ ದೊಡ್ಡ ವಿಷಯ ಅಂತ ನೀನು ಹೀಗೆ ಮಾಡ್ತೀಯ, ಇದು ದೊಡ್ಡ ವಿಷಯನೇ ಅಲ್ಲ. ಅಂದರೆ ಮಕ್ಕಳು ಇದರಿಂದ ಕಲಿಯೋದೇನು ಅಂತಂದರೆ, ಅವರ ಎಮೋಷನ್ಸ್ಗಳಿಗೆ ಬೆಲೆ ಇಲ್ಲ. ಅವ್ರ ಎಮೋಷನ್ಸ್ನ ಅವರು ಸಪ್ರೆಸ್ ಮಾಡ್ಕೊಳ್ಬೇಕು ಅಂತ. ನೋಡಿ, ಒತ್ತಡದಲ್ಲಿ ಇಟ್ಕೊಂಡಿರುವಂತಹ ಭಾವನೆಗಳು ಒಂದಲ್ಲ ಒಂದು ದಿನ, ಪ್ಲೀಸ್ ಲಿಸನ್ ಟು ಮಿ ವೆರಿ ಕೇರ್ಫುಲಿ, ಅವು ಎಕ್ಸ್ಪ್ಲೋಸಿವ್ ಆ್ಯಂಗರ್ ಆಗಿ ಹೊರಗಡೆ ಸ್ಫೋಟಗೊಳ್ಳುತ್ತದೆ.
ಇನ್ನೂ ಒಂದು ವಿಷಯ, ಮುಖ್ಯವಾಗಿ ಕಿಶೋರಾವಸ್ಥೆಯಲ್ಲಿ ಹಾರ್ಮೋನ್ ಬದಲಾವಣೆ ಆಗ್ತದೆ. 13ರಿಂದ 14 ವಯಸ್ಸಿನಲ್ಲಿ ಟೆಸ್ಟೋಸ್ಟೆರಿನ್ ಹೆಚ್ಚಾಗ್ತದೆ, ರಿಸ್ಕ್ ಟೇಕಿಂಗ್ ಬಿಹೇವಿಯರ್ ಹೆಚ್ಚಾಗುತ್ತೆ, ಇಂಪಲ್ಸ್ ಕಂಟ್ರೋಲ್ ಅಂದರೆ ಹಠಾತ್ತಾಗಿ ಏನೋ ಅನಿಸ್ಬಿಡ್ತದೆ, ತಕ್ಷಣ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಾರಲ್ಲ, ಅದು ತಡ್ಕೊಳ್ಳೋದಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಅದರಿಂದ ಅವರಿಗೆ ಸಡನ್ನಾಗಿ ಅಗ್ರೆಸಿವ್ ಆಗ್ತಾರೆ, ಅಗ್ರೆಷನ್ಸ್ಗಳು ನೀವು ನಮಗೆ ಕಾಣುತ್ತೆ. ಆಮೇಲೆ ಇನ್ನೊಂದು 5ನೇ ಕಾರಣ ಮತ್ತು ಮುಖ್ಯವಾದ ಕಾರಣ ಬುಲ್ಲಿಯಿಂಗ್ ಮಾಡೋದು, ಅವಮಾನ, ಹ್ಯುಮಿಲಿಯೇಷನ್ ಮಾಡೋದು. ಕಿಶೋರಾವಸ್ಥೆಯಲ್ಲಿ ಮಕ್ಕಳಿಗೆ ಒಂದು ದೊಡ್ಡ ನೋವು ಅಂತಂದರೆ ಪಬ್ಲಿಕ್ ಹ್ಯುಮಿಲಿಯೇಷನ್. ನಮ್ಮ ಪೇರೆಂಟ್ಸು, ಟೀಚರ್ಸು ಎಲ್ಲರೂ ಆ ಒಂದು ಮಕ್ಕಳಿಗೆ ಎಲ್ಲರ ಎದುರುಗಡೆ ಬೈತಾರೆ, ಎಲ್ಲರ ಎದುರುಗಡೆ ಇವನು ಸರಿ ಇಲ್ಲ ಅಂತ ಎದುರುಗಡೆನೇ ನಿಲ್ಲಿಸ್ಕೊಂಡು ಹೇಳ್ತಾರೆ, ಇವನು ಹಂಗೆ ಅಥವಾ ಇವಳು ಹಿಂಗೆ, ಇವಳು ಹಿಂದೆ ಮಾಡ್ತಾಳೆ, ಹಂಗೆ ಮಾಡ್ತಾಳೆ. ಮನೆಯಲ್ಲಿ ಮಾಡಿರೋದನ್ನ ಪಬ್ಲಿಕ್ ಆಗಿ ಹೇಳ್ತಾರೆ. ಇಟ್ ಇಸ್ ಅನ್ ಇನ್ಸಲ್ಟ್. ಫ್ರೆಂಡ್ಸ್ ಮುಂದೆ ಹೇಳ್ತಾರೆ. ಆಮೇಲೆ ಜೋಕ್ ಮಾಡ್ತಾರೆ, ಅಯ್ಯ ಅವನ ಹಂಗೆ, ಅವನ ಹಂಗೆ ಮಾಡಿದ್ರೆ ಹೀಗೆ. ಈ ಥರ ಇನ್ಸಲ್ಟ್ ಮಾಡೋದು, ಜೋಕ್ ಮಾಡೋದು, ಈ ಥರ ಅವಮಾನಗಳನ್ನೆಲ್ಲ ಮಾಡ್ತು ಅಂತಂದರೆ ಅದು ಅವರ ತನಕ್ಕೆ, ಅವರ ಸೆಲ್ಫ್ಗೆ ಹರ್ಟ್ ಆಗ್ತದೆ. ಅದನ್ನು ಈಗೋ ಇಂಜುರಿ ಕೂಡ ಆಗ್ತದೆ, ಅವರ ಅಹಮಿಗೆ ಪೆಟ್ಟಾಗ್ತದೆ. ಅಹಮಿಗೆ ಪೆಟ್ಟಾದಾಗ ಅವರು ಪ್ರತೀಕಾರವನ್ನು ಯೋಚನೆ ಮಾಡ್ತಾರೆ, ಗ್ರೆಡ್ಜ್ ಇಟ್ಕೊಳ್ತಾರೆ. ಮತ್ತೆ ಇನ್ನೊಂದು ಕಾರಣ, ಕುಟುಂಬದಲ್ಲಿ ಜಗಳಗಳು, ಹಿಂಸೆ ಎಲ್ಲ. ಅಪ್ಪ ಅಮ್ಮ ಜಗಳ ಆಡ್ತಾ ಇರ್ತಾರೆ, ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ, ಹೊಡೆದಾಡ್ತಾ ಇರ್ತಾರೆ. ಈ ಥರದ್ದೆಲ್ಲ ನಡೀತಾ ಇದೆ ಅಂತಂದರೆ ಮಕ್ಕಳು ಏನು ಕಲಿತಾರೆ ಅವರಿಂದ? ನೋಡಿ, ಮಕ್ಕಳು ಯಾವತ್ತೂ ಇದು ಅನಲಿಟಿಕಲ್ ಆಗೇನು ಇರೋದಿಲ್ಲ. ಕಾನ್ಫ್ಲಿಕ್ಟ್ಗಳು ಮನೆಯಲ್ಲಿ ಇತ್ತು ಅಂತಂದರೆ, ಸಂಘರ್ಷಗಳು ಮನೆಯಲ್ಲಿ ಇತ್ತು ಅಂತಂದರೆ ಮಕ್ಕಳು ಕಲಿಯುವುದು ಹಿಂಸೆಯನ್ನು, ಕ್ರೌರ್ಯವನ್ನು, ವೈಲೆನ್ಸ್ನ ಅವರು ಕಲ್ತ್ಕೊಳ್ತಾರೆ. ಅವರು ಅದೇ ಮಾದರಿ ಅಮ್ಮ ಹೆಂಗೆ ಕಿರ್ಚಾಡ್ತಾ ಇರ್ತಾಳೆ, ಅಪ್ಪ ಹೆಂಗೆ ಕಿರ್ಚಾಡ್ತಾ ಇರ್ತಾನೆ ಅಥವಾ ಹೊಡಿತಾನೆ, ಬಡಿತಾನೆ, ಇಂಥದನ್ನು ಅವರು ಕೂಡ ಮಾಡ್ತಾ ಹೋಗ್ತಾರೆ. ಅವರು ಅದನ್ನು ತಮ್ಮ ಸಹಪಾಠಿಗಳ ಮೇಲೆ ಮಾಡ್ತಾರೆ, ಮತ್ತೊಬ್ಬರು ಮೇಲೆ ಮಾಡ್ತಾರೆ, ಇವೆಲ್ಲನೂ ಪ್ರಾಣಿಗಳ ಮೇಲೆ ಮಾಡ್ತಾರೆ. ಈ ಥರದ್ದೆಲ್ಲ ಮಕ್ಕಳಿಗೂ ಕೂಡ ಒಂಟಿತನ ಅನ್ನುವುದು ಕಾಡುತ್ತದೆ. ಅವರಿಗೆ ಮಾನಸಿಕ ಬೆಂಬಲ ಬೇಕಾಗತ್ತೆ. ಎಷ್ಟೋ ಸಲ ಮಕ್ಕಳು ಒಂಟಿಯಾಗಿರ್ತಾರೆ, ಅವರಿಗೆ ಸ್ನೇಹಿತರಿರೋದಿಲ್ಲ ಅವರ ನಿಜವಾಗಿ ಮಾತುಗಳನ್ನು ಹೇಳ್ಕೊಳ್ಳೋದಕ್ಕೆ. ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಶಿಕ್ಷಕರು ಸಿದ್ಧವಾಗಿರಲ್ಲ. ಶಿಕ್ಷಕರ ಕೆಲಸ ಏನಂತಾರೆ, ನಾವು ಹೇಳಬೇಕು, ನೀನು ಕೇಳಿಸ್ಕೊಳ್ಬೇಕು, ನಾನು ಬೋಧಿಸ್ಬೇಕು, ನೀನು ಕೇಳಿಸ್ಕೊಳ್ಬೇಕು. ಫಾರ್ ಎವ್ರಿಥಿಂಗ್ ದೇ ಆರ್ ರೈಟ್. ಪೋಷಕರು ಕ್ವಾಲಿಟಿ ಟೈಮ್ ಕೊಡಲ್ಲ ಮಕ್ಕಳದ್ದು ಮಾತುಗಳನ್ನ ಕೇಳೋಕ್ಕೆ. ಹೇಳೋದೆಲ್ಲ ಡೂಸ್ ಆ್ಯಂಡ್ ಡೋಂಟ್ಸ್, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಷ್ಟೇ. ಆ್ಯಂಗರ್ ಪ್ಲಸ್ ಡಿಪ್ರೆಷನ್ ಈ ಎರಡನ್ನೂ ಮಿಕ್ಸ್ ಆಯಿತು ಅಂತಂದರೆ ಒಂಟಿತನದಲ್ಲಿ ಅವರೇನು ಮಾಡ್ತಾರೆ, ಸ್ಫೋಟಗೊಳ್ತಾರೆ. ಮಕ್ಕಳಲ್ಲಿ ಹಿಂಸೆಯನ್ನು ತಡಿಲಿಕ್ಕೆ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಏನು ಅಂತಂದರೆ, ನಾವು ಫಸ್ಟು ಎಮೋಷ್ನಲ್ ಲಿಟರಸಿ ಕಲಿಸಬೇಕು. ಏನು ಎಮೋಷ್ನಲ್ ಲಿಟರಸಿ ಅಂತಂದರೆ, ಮಕ್ಕಳಿಗೆ ನಾನು ಕೋಪದಲ್ಲಿದ್ದೇನೆ ಅಥವಾ ನಾನು ದುಃಖದಲ್ಲಿದ್ದೇನೆ, ಐ ಫೀಲ್ ಇನ್ಸಲ್ಟೆಡ್, ಈ ಭಾವನೆಗಳನ್ನ ಅವರು ಗುರುತಿಸ್ಕೊಳ್ಬೇಕು. ಅಫ್ಕೋರ್ಸ್ ಅದಕ್ಕೆಲ್ಲ ಯಾಕೆ ಕಳ್ತೀಯಲ್ಲ, ಇಷ್ಟಕ್ಕೆ ನಿನಗೆ ಅವಮಾನ ಅನ್ನಿಸ್ಬಿಡುತ್ತಾ, ಇಷ್ಟಕ್ಕೆಲ್ಲ ಕೋಪ ಬಂದ್ಬಿಡುತ್ತಾ ಅಂತ. ಮಕ್ಕಳಾದರೂ ಕೂಡ ಅವರಿಗೆ ಕೋಪ ಬರುತ್ತೆ ರೀ. ದೇ ಆರ್ ಆಲ್ಸೋ ಹ್ಯೂಮನ್, ದಟ್ ಟು ಟೆಂಡರ್ ಹಾರ್ಟ್, ಟೆಂಡರ್ ಮೈಂಡ್. ಆ ಭಾವನೆಗಳನ್ನ ಗುರುತಿಸುವುದೇ ಎಮೋಷನಲ್ ಇಂಟೆಲಿಜೆನ್ಸ್. ಶಿಕ್ಷಕರು ಹ್ಯುಮಿಲಿಯೇಷನ್ ಫ್ರೀ ಕ್ಲಾಸ್ ರೂಮ್ಗಳನ್ನು ನಿರ್ಮಿಸಬೇಕು. ಎಲ್ಲರ ಎದುರುಗಡೆ ಬೈಯೋದು ಅಥವಾ ಜೋಕ್ ಕಟ್ ಮಾಡೋದು, ಎಲ್ಲರ ಎದುರುಗಡೆ ಇವನು ಹಿಂಗೆ ಅವಳು ಹಿಂಗೆ ಹೀಗಂತ ಹೇಳೋದು, ಇಷ್ಟು ಮಾತ್ರ ಮಾಡೋಕ್ಕಾಗಲ್ವ ಅನ್ನೋದು, ನಿಮ್ಮ ಅಪ್ಪ ಅಮ್ಮನಿಂದ ಏನು ಕಲ್ತ್ಕೊಂಡಿದ್ಯಾ ಅಂತ ಹೇಳೋದು. ಡಿಸಿಪ್ಲಿನ್ ಅಂತ ಅಂದರೆ ಹ್ಯುಮಿಲಿಯೇಷನ್ ಅಲ್ಲ. ನೀವು ಡಿಸಿಪ್ಲಿನ್ ಕಲಿಸ್ತಾ ಇದ್ದೀರಾ ಅಂತಂದ್ರೆ ಅವಮಾನ ಮಾಡುವಂತಹ ಅಗತ್ಯ ಇಲ್ಲ. ಇನ್ನು ಹಾಸ್ಟೆಲ್ಗಳಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಖಂಡಿತವಾಗಿ ಕಡ್ಡಾಯವಾಗಿ ಇರಲೇಬೇಕು. ಬೋರ್ಡಿಂಗ್ ಸ್ಕೂಲ್ನಲ್ಲಿ, ಪ್ರತಿ ಬೋರ್ಡಿಂಗ್ ಸ್ಕೂಲ್ನಲ್ಲಿಯೂ ಕೌನ್ಸಿಲರ್ ಇರಬೇಕು, ಆಪ್ತ ಸಮಾಲೋಚನೆ ಮಾಡಬೇಕು, ಎಮೋಷನಲ್ ಸಪೋರ್ಟ್ ಸೆಷನ್ಸ್ಗಳನ್ನು ಮಾಡಬೇಕು, ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹೊರಗಡೆ ಹಾಕುವಂತಹದ್ದು. ಆಮೇಲೆ ಲಿಸನಿಂಗ್ ಸರ್ಕಲ್ಸ್, ಅವ್ರ ಕತೆಗಳು ಅವ್ರಿಗೇನು ಅನ್ಸತ್ತೋ ಕೇಳೋದಕ್ಕೆ ಇರಬೇಕು. ಇನ್ನು ಸಿನಿಮಾ ಲಿಟ್ರಸಿ ಕಲಿಸ್ಬೇಕು. ಮಕ್ಕಳಿಗೆ ಹೇಳಬೇಕು, ಸಿನಿಮಾದ ಹೀರೋ ನಿಜ ಜೀವನದ ಮಾದರಿ ಅಲ್ಲ. ನಿಜವಾದ ಹೀರೋ ಅಂತಂದ್ರೆ ಯಾರು? ತನ್ನ ಕೋಪವನ್ನು ತಾನು ಕಂಟ್ರೋಲ್ ಮಾಡುವವನು, ತನ್ನ
ಆಲೋಚನೆಗಳನ್ನು, ಇದನ್ನ ಕೋಪವನ್ನೆಲ್ಲ ಒಬ್ಬರ ಮೇಲೆ ಹಾಕೋದಲ್ಲ, ಕಂಟ್ರೋಲ್ ಮಾಡೋವನೇ ನಿಜವಾದ ಹೀರೋ ಅಂತ. ಮಕ್ಕಳನ್ನ ಒಂದು ಹಾಸ್ಟೆಲ್ಗೆ ಕಳಿಸೋದು ಒಂದು ಪನಿಷ್ಮೆಂಟ್ ಆಗಬಾರದು. ಅದೊಂದು ಲರ್ನಿಂಗ್ ಎನ್ವೈರ್ನ್ಮೆಂಟ್ ಆಗಿತ್ತು, ಅದೊಂದು ಮ್ಯೂಚುವಲ್ ಅಕ್ಸೆಪ್ಟೆನ್ಸ್ ಅಲ್ಲಿ ಇದ್ರೆ ಮಾತ್ರನೇ ಕಳಿಸಬೇಕು. ಮತ್ತೆ ಆಂಗರ್ ಮ್ಯಾನೇಜ್ಮೆಂಟ್ಗೆ ಬೇಕಾದಂತಹ ಟ್ರೈನಿಂಗ್ ಕೊಡಬೇಕು. ಮೊದಲು ದೊಡ್ಡವ್ರು ಕಲಿಬೇಕ್ರಿ, ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಕಲಿಬೇಕು. ಕೋಪ ಬಂದಾಗ ಡೀಪ್ ಬ್ರೀದಿಂಗ್ ಮಾಡೋದು, ಆ ಜಾಗದಿಂದ ನಡ್ಕೊಂಡು ಹೋಗೋದು, ಆಮೇಲೆ ಯಾರಲ್ಲಿ ವಿಶ್ವಾಸಾರ್ಹ ಮನುಷ್ಯರು ಇರ್ತಾರೋ ಅವ್ರ ಜೊತೆನಲ್ಲಿ ತಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದು. ಅದೆಷ್ಟೇ ಸಿಲ್ಲಿ ಆಗಿರಲಿ, ಅದೆಷ್ಟೇ ನಮ್ಮ ದೊಡ್ಡವರಿಗೆ ಅದು ಇದು ಇಂಥದ್ದೊಂದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು, ಸ್ಟಿಲ್ ಅದು ಅವರಿಗೆ ದೊಡ್ಡದು. ಮಕ್ಕಳಿಗೆ ಗೌರವಿಸಿ. ಒಬ್ಬ ಹುಡುಗ ಹಿಂಸಾತ್ಮಕ ಆಗ್ತಾನೆ ಅಂತಂದ್ರೆ ಅವನ ಒಳಗೆ ಎಲ್ಲೋ ಕೇಳಿಸೋದಕ್ಕೆ ಯಾರು ಕೇಳದೇ ಇರೋಂತಹ ನೋವು ಇರ್ತದೆ. ಈ ಮಗುವಿನ ಒಳಗೆ ಯಾವ ನೋವಿದೆ, ಯಾವ ಭಾವನೆಗಳು ಕುದೀತಾ ಇದೆ, ಇದನ್ನ ಕೇಳಿಸ್ಕೊಳ್ಬೇಕು. ಶಿಕ್ಷಕರು, ಪೋಷಕರು, ಸಮಾಜ ಇವರೆಲ್ಲರೂ ಒಟ್ಟಾಗಿ ಮಕ್ಕಳಿಗೆ ಮಾಡಲೇಬೇಕಾಗಿರೋದು ಒಂದು ರೆಸ್ಪೆಕ್ಟ್, ಮಕ್ಕಳನ್ನು ಗೌರವಿಸಿ. ಮತ್ತು ಎಮೋಷನಲ್ ಸೇಫ್ಟಿ, ಅವರ ಭಾವನೆಗಳನ್ನು ತೊಂದರೆ ಆಗದಿರೋಂಗೆ, ಘಾಸಿ ಮಾಡದಿರೋಂಗೆ ನೋಡ್ಕೊಳ್ಳಿ. ಉತ್ತಮವಾದ ಭಾವನೆಗಳು ದೊರಕಿದ್ರೆ ಅವರು ಮನೋಭಾವ ಚೆನ್ನಾಗಾಗ್ತದೆ. ಮಕ್ಕಳು ಹಿಂಸೆಯಿಂದ ಬೆಳಿಬಾರದು ಅಂತಂದರೆ ಈ ಕೆಲಸ ನಾವು ಮಾಡಬೇಕು. ಸಹಾನುಭೂತಿಯಿಂದ ಅವ್ರನ್ನ ಕಾಣಬೇಕು. ಇದು ಬಹಳ ಮುಖ್ಯವಾಗಿರೋದು. ನಮ್ಮಲ್ಲಿರುವ ಹಿಂಸಾತ್ಮಕವಾಗಿರುವಂತಹ ವರ್ತನೆಗಳೇ ಮಕ್ಕಳಲ್ಲಿ ಸ್ಟೋರ್ ಆಗ್ತದೆ, ಅವುಗಳು ಆಮೇಲೆ ರಿಫ್ಲೆಕ್ಟ್ ಆಗ್ತದೆ. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಚಿಲ್ಡ್ರನ್, ಲಿಸನ್ ಟು ದೆಮ್ ಕ್ಲೋಸ್ಲಿ. ಆತ್ಮೀಯತೆಯಿಂದ ಮಕ್ಕಳು ಇಂದಿನ ಮತ್ತು ಮುಂದಿನ ನಮ್ಮದೇ ಪ್ರತಿಫಲವನ್ನು ಸಾಗಿಸುವಂಥವ್ರು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.